ಮೂರು ಗುಡ್ಡ ಯಾವ ಮುಳ್ಳಯ್ಯನಗಿರಿಗೂ ಕಮ್ಮಿ ಇಲ್ಲ, ಯಾವ ಕೆಮ್ಮಣ್ಣಗುಂಡಿಗೂ ಕಡಿಮೆ ಇಲ್ಲ. ಇದೊಂದು ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಇಲ್ಲಿ ನಮ್ಮ ಫಿಟ್ನೆಸ್ ಗೊತ್ತಾಗುತ್ತೆ. ನಾವು ಗುಡ್ಡ ಹತ್ತ ಉದ್ದೇಶ ಏನಂತಂದ್ರೆ ನವೀನ್ ಹೆಂಗದನ, ನಮ್ಮ ವೀರ ಹೆಂಗದನ, ಮಂಜು ಹೆಂಗದನ, ಬಸವರಾಜ್ ಹೆಂಗದನ, ಮಲ್ಲಿಕಾರ್ಜುನ ಹೆಂಗದನ, ಇವತ್ತು ಅವ್ರ ಫಿಟ್ನೆಸ್ ಗೊತ್ತಾಗಿ ಮುಂದಿನ ದಿನದಲ್ಲಿ ಇಲ್ಲಪ್ಪ ನಾನು ಫಿಟ್ನೆಸ್ ಆಗಿರೋ ಅಂತ ಹತ್ತು ಅಂತ ಮಂಜಪ್ಪ ಆಗಿರ್ಬೋದು, ನಾಗರಾಜ್ ಆಗಿರ್ಬೋದು, ನಮಗೆ ವಾಕ್ ಮಾಡ್ತೀವಿ. ಬಟ್ ಇವತ್ತು ಬೆಟ್ಟ ಹತ್ತೋದಿಲ್ಲ, ಅದು ತುಂಬಾ ಚಾಲೆಂಜಿಂಗ್ ಆಗಿದೆ. ಸ್ನೇಹಿತರೆಲ್ಲ ಸೇರ್ಬಿಟ್ಟು ಒಂದು ದಿನದ ನಮ್ಮ ಸವಿ ನೆನಪುಗಳು, ನಮ್ಮ ಕಷ್ಟ ಸುಖಗಳು ಗುಡ್ಡನೆಲ್ಲ ಸೇರಿಸಿದ ನಂತರ ಅನ್ಸೋದರ ಫಸ್ಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ. ನಾವು ಹಲವಾಗ್ಲಲ್ಲಿ ಹುಟ್ಟಿದ್ರು, ಇಷ್ಟು ದಿವಸ ಆದ್ರೂ ಗುಡ್ಡ ನೋಡಿರ್ಲಿಲ್ಲ. ಹಲೋ ವೀಕ್ಷಕರೇ, ಕೃಷಿಯಲ್ಲಿ ಜೀವನದ ಬದುಕಲ್ಲೊಂದು ಕತೆಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ವಿಜಯನಗರ ಡಿಸ್ಟಿಕ್ ಹರಪನಹಳ್ಳಿ ತಾಲೂಕು ಹಲವಾಗಲು ಗ್ರಾಮದ ತಿಮ್ಮಪ್ಪನ ಗುಡ್ಡಕ್ಕೆ ಬಂದಿದ್ದೇವೆ. ಯಾಕಪ್ಪ ಅಂದ್ರೆ ಇವತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ಶಾಲಾ ಸ್ನೇಹಿತರೆಲ್ಲ ಸೇರ್ಕೊಂಡು 98-99 ನಮ್ಮ ಹೈಸ್ಕೂಲ್ ಬ್ಯಾಚ್ ಸ್ನೇಹಿತರೆಲ್ಲ ಒಂದ್ ಕಡೆ ಸೇರ್ಕೊಂಡು ಒಂದು ಟ್ರೆಕ್ಕಿಂಗ್ ಬಂದಿದ್ದೇವೆ. ಇದು ಒಂದು ಐತಿಹಾಸಿಕ ಸ್ಥಳ. ಹಲವಾಗ್ಲಲ್ಲಿ ತಿಮ್ಮಪ್ಪನ ಗುಡ್ಡದ ಹತ್ರ ಚಕ್ರಕಲ್ ಗುಡ್ಡ ಅಂತ ಹೇಳಿ ಇದು ಫೇಮಸ್, ಇಲ್ಲಿ ಸ್ಥಳೀಯರು ಕರ್ತಕ್ಕಂತ ಹೆಸರದ. ಇಲ್ಲಿ ಒಂದು ಟ್ರೆಕ್ಕಿಂಗ್ ಗೋಸ್ಕರ ಬಂದಿದ್ದೇವೆ. ಎಲ್ಲ ನಮ್ಮ ಶಾಲೆ ಸ್ನೇಹಿತರೆಲ್ಲ ಒಂದು ಕಡೆ ಸೇರ್ಕೊಂಡು ನಾವು ಟ್ರೆಕ್ಕಿಂಗ್ ಹೋಗೋಣ. ಯಾಕಂದ್ರೆ ಇದು ಒಂದು ಐತಿಹಾಸಿಕ ಸ್ಥಳ, ಒಳ್ಳೆ ಚೆನ್ನಾಗೈತೆ. ಗುಡ್ಡ ಹತ್ಬೇಕನ್ನೋ ಒಂದು ಉದ್ದೇಶದಿಂದ. ಅದು ಬೇರೆ ಇಲ್ಲಿ ಕದಂಬರ ಕಾಲದ ಪುರಾತನ ಕೋಟೆ ಇದೆ. ಆ ಕೋಟೆ ನಿಮಗೆ ತೋರಿಸ್ತೀನಿ ನೋಡಿ. ನಾವು ಎಲ್ಲ ಒಂದು ಪ್ಲಾನಿಂಗ್ ಮಾಡ್ಕೊಂಡು ನಮ್ಮ ಸ್ನೇಹಿತರಾಗಿಂತ ಚಿಂಚಲಿ ನಾಗರಾಜ್ ಅವರು ಈ ಪ್ಲಾನಿಂಗ್ ಇದನ್ ಮಾಡಿದ್ದಾರೆ. ಅವರು ಒಂದು ಕೋರಿಕೆ ಮೇರೆಗೆ ನಾವೆಲ್ಲ ಒಂದ್ ಕಡೆ ಕಲ್ತ್ಕೊಂಡು ಟ್ರೆಕ್ಕಿಂಗ್ ಹೊರಟಿದ್ದೇವೆ. ಇವ್ರನ್ನ ಮಾತಾಡ್ಸೋಣ, ನಮ್ಮ ಸ್ನೇಹಿತರು ಕೂಡ ಮಾತಾಡ್ಸ್ತೇನೆ, ಬನ್ನಿ. ಇವರು ನಮ್ಮ ಫ್ರೆಂಡ್ಸ್ ಇವರೆಲ್ಲ ಈ ಟ್ರೆಕ್ಕಿಂಗ್ ಬಗ್ಗೆ ಇವ್ರು ಏನ್ ಹೇಳ್ತಾರ ಕೇಳೋಣ ಬನ್ನಿ. ಗಿರೀಶ್, ಈ ಟ್ರೆಕ್ಕಿಂಗ್ ಬಗ್ಗೆ ನಾವು ಈಗ ಆಯೋಜಿಸಿದೇವಲ್ಲ, ನಮ್ಮ ಸ್ನೇಹಿತರಾದ ಚಿಂಚಲಿ ನಾಗರಾಜ್ ಅವರ ಒಂದು ಒತ್ತಾಯ ಮೇರೆಗೆ ನಾವು ಈ ಟ್ರೆಕ್ಕಿಂಗ್ ಹೊಂಟಿದ್ದೇವೆ. ಇದ್ರ ಬಗ್ಗೆ ನೀನ್ ಏನ್ ಹೇಳ್ತೀವಿ? ಎಲ್ಲರಿಗೂ ತುಂಬ ಧನ್ಯವಾದಗಳು. ನಾವು ಅಂಗನವಾಡಿಯಿಂದ ಇಲ್ಲಿ ಇವತ್ತಿನವರೆಗೂ ಇರ್ತಕ್ಕಂಥ ಜೀವಂತ ಸ್ನೇಹಿತರುಗಳು. ನಾವು ಅವತ್ತು ಹಂಗೆ ಇದ್ವಿ ಸ್ನೇಹದಲ್ಲಿ, ಇವತ್ತು ಹಂಗೆ ಇದೀವಿ. ಸುಮಾರು ನಾವು ಸ್ನೇಹಿತದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದೀವಿ. ಸ್ನೇಹ ಸಮ್ಮಿಲನ ಆಗಿರ್ಬೋದು, ಸ್ನೇಹದಲ್ಲಿ ಹೆಲ್ಪಿಂಗ್ ಆಗಿರ್ಬೋದು, ಮತ್ತೆ ಸ್ನೇಹದಲ್ಲಿ ಟ್ರಿಪ್ಪಿಂಗ್ ಆಗಿರ್ಬೋದು, ಇಂಥವೆಲ್ಲ ಮಾಡಿದೀವಿ. ಈ ಒಂದು ನಮ್ಮೂರು ಹಲವಾಗಲು ಗುಡ್ಡದ ಟ್ರೆಕ್ಕಿಂಗ್ ಮಾಡ್ಬೇಕಂತೇಳಿ ನಮ್ಮ ಸ್ನೇಹಿತರಾದ ಪೊಲೀಸ್ ಚಿಂಚಲಿ ನಾಗರಾಜ್ ಅವರು ಮತ್ತೆ ಅವರ ಧರ್ಮಪತ್ನಿಯವರು ಒಂದು 3 ತಿಂಗಳಿಂದನೇ ಒಂದು ಪ್ಲಾನಿಂಗ್ ಮಾಡಿದ್ರು. ಹೋಗ್ಬೇಕು ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಟ್ರೆಕ್ಕಿಂಗ್ ಅಂತೇಳಿ. ನಾವು ಎಲ್ಲೋ ದೂರ ಹೋಗೋಕ್ಕಿಂತ ನಮ್ಮೂರು ಗುಡ್ಡನ ಹತ್ಬೇಕಂದ್ರೆ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರೆ ನಮ್ಮೂರು ಗುಡ್ಡ ಯಾವ ಮುಳ್ಳಯ್ಯನಗಿರಿಗೂ ಕಮ್ಮಿ ಇಲ್ಲ, ಯಾವ ಕೆಮ್ಮಣ್ಣಗುಂಡಿಗೂ ಕಡಿಮೆ ಇಲ್ಲ. ಇದೊಂದು ಐತಿಹಾಸಿಕ ಪ್ಲೇಸ್. ಇದು ದುರ್ಗದ ಮೂಲೆ ಅಂತ ಕರಿತೀವಿ ನಾವು ಇದನ್ನ. ಇಲ್ಲಿಂದ ಹಿಂದೆಲ್ಲ ಹರಪ್ಪ ನಾಯಕ ಅಂತ ಹೇಳಿ ಹರಪಳ್ಳಿ ನಾಯಕರೆಲ್ಲ ಆಳಿರ್ತಕ್ಕಂಥ ಒಂದು ಕೋಟೆ ಇದೆ ಮೇಲೆ. ಆ ಕೋಟೆ ಅದ್ರ ಮುಖಾಂತರ ಗುಡ್ಡ ಬರುತ್ತೆ. ಹಂಗಾಗಿ ಇಲ್ಲಿ ನಾವು ಹಲವಾರು ಗುಡ್ಡಗಳನ್ನ ಕಾಣ್ಬೋದು. ಒಂದು ಚಕ್ರಕಲ್ ಗುಡ್ಡ, ಆಮೇಲೆ ಬಸಂತವಿ ಗುಡ್ಡ, ಜೇನ್ಪಲ್ ಕಡಿ, ಆತರ ಎಲ್ಲ ಬಹಳ ಚೆನ್ನಾಗಿ ವ್ಯೂ ಕಾಣ್ತವೆ. ಸುಮಾರು ಇಲ್ಲಿಂದ ಚಕ್ರಕುಲ ಗುಡ್ಡ ಹತ್ತಿದ ಮೇಲೆ ಒಂದು 40 ಕಿಲೋಮೀಟರ್ ತನಕ ಹಚ್ಚ ಹಸಿರಾಗಿರ್ತಕ್ಕಂಥ ಪ್ರಕೃತಿ ಸೌಂದರ್ಯ ಸಿಗುತ್ತೆ ನಮಗೆ ಕಾಣ್ಲಿಕ್ಕೆ. ಆಮೇಲೆ ತುಂಗಭದ್ರಾ ನದಿ ಈ ಭಾಗದಲ್ಲಿ ಯಾವೆಲ್ಲ ಆಂಗಲ್ ಅಲ್ಲಿ ತಿರುಗಿಕೊಂಡಿದೆ ನೋಡ್ಬೋದು, ಹೆಂಗೆಲ್ಲ ತಿರುಗಿಕೊಂಡಿದೆ. ಆಮೇಲೆ ಇವಾಗ ಹೊಳೆ ತುಂಬಿದೆ, ಆ ದಡದಿಂದ ಈ ದಡಕ್ಕೆ ತುಂಬಿದೆ. ನೋಡಕ್ ಒಂಥರ ವಿಹಂಗ ನೋಟ ಬಹಳ ಸ್ವಚ್ಛಂದವಾಗಿ ಕಾಣಿಸುತ್ತೆ. ಚಂದ ಕಾಣಿಸುತ್ತೆ. ಎಸ್ ಶೇಪ್ ಅಲ್ಲಿ, ಸಿ ಶೇಪ್ ಅಲ್ಲಿ, ಜೆಡ್ ಶೇಪ್ ಅಲ್ಲಿ ಎಲ್ಲ ಕಾಣಿಸುತ್ತೆ. ನದಿ ಬಹಳ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಂಗಾಗಿ ನಾವೆಲ್ಲ ಸ್ನೇಹಿತರು ಇದೇ ಊರಲ್ಲಿ ಹುಟ್ಟಿ, ಇದೇ ಊರಲ್ಲಿ ಬೆಳೆದು, ಇದೇ ಊರಲ್ಲಿ ಓದಿದೀವಿ, ಇದೇ ಊರಲ್ಲಿ ಸ್ನೇಹ ಹಂಚ್ಕೊಂಡಿದೀವಿ. ಹಂಗಾಗಿ ಇದೇ ಊರಲ್ಲಿ ಟ್ರೆಕ್ಕಿಂಗ್ ಮಾಡ್ಬೇಕಂತ ಕನಸ್ಕೊಂಡು ನಾವು ನಾಗರಾಜನ ಒಂದು ಆಸೆ ಅಂತೆ ಎಲ್ಲಾ ಸ್ನೇಹಿತರು ಬಂದು ಈಗ ಬೆಳಗಿನ ತಿಂಡಿ ಉಪಹಾರ ಮುಗಿಸ್ಕೊಂಡು ಇನ್ನು ಹತ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀವಿ. ಸ್ನೇಹಿತರೆ, ನಮ್ಮ ಸ್ನೇಹಿತ ನಾಗರಾಜ್ ಮಾತಾಡ್ತಾರೆ. ಈ ಟ್ರೆಕ್ಕಿಂಗ್ ಬಗ್ಗೆ ನೀನ್ ಏನ್ ಹೇಳ್ತೀನಿ ನಾಗರಾಜ್? ಏನಿಲ್ಲ, ಎಲ್ಲರೂ ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಇಲ್ಲಿ ನಮ್ಮ ಫಿಟ್ನೆಸ್ ಗೊತ್ತಾಗುತ್ತೆ. ನಾವು ಗುಡ್ಡ ಹತ್ತ ಉದ್ದೇಶ ಏನಂತಂದ್ರೆ ನವೀನ್ ಹೆಂಗದನ, ನಮ್ಮ ವೀರ ಹೆಂಗದನ, ಮಂಜು ಹೆಂಗದನ, ಬಸವರಾಜ್ ಹೆಂಗದನ, ಮಲ್ಲಿಕಾರ್ಜುನ ಹೆಂಗದನ, ಇವತ್ತು ಅವ್ರ ಫಿಟ್ನೆಸ್ ಗೊತ್ತಾಗಿ ಮುಂದಿನ ದಿನದಲ್ಲಿ ಇಲ್ಲಪ್ಪ ನಾನು ಫಿಟ್ನೆಸ್ ಆಗಿರೋ ಅಂತ ಮಂಜಪ್ಪ ಆಗಿರ್ಬೋದು, ನಾಗರಾಜ್ ಆಗಿರ್ಬೋದು, ನಮ್ಮ ಗಿರೀಶ್ ಡಾಕ್ಟರ್ ಆಗಿರ್ಬೋದು, ಇವ್ರಿಗಿಂತ ಚೆನ್ನಾಗಿ ಫಿಟ್ನೆಸ್ ಕಾಪಾಡ್ಕೊಳ್ಳೋ ಅನ್ನೋ ಒಂದು ಟೆಸ್ಟಿಗೋಸ್ಕರನೇ ಈ ಒಂದು ಟ್ರೆಕ್ಕಿಂಗ್ ಇಟ್ಕೊಳ್ಳೋದು. ಅದ್ರ ಜೊತೆಗೆ ನಮ್ಮ ಗಿರೀಶ್ ಡಾಕ್ಟರ್ ಹೇಳ್ದಂಗೆ ನಿಮಿಷ, ಈಗ ನೀವು ಇದನ್ನ ಟ್ರೆಕ್ಕಿಂಗ್ ಆಯುಷ್ಯ ಉದ್ದೇಶ ಏನಪ್ಪಾ ಅಂದ್ರೆ ಎಲ್ಲರ ಶಕ್ತಿನ ಪರೀಕ್ಷೆ ಮಾಡೋದು ಒಂದು, ಜೊತೆಗೆ ನಾವೆಲ್ಲ ಆಸ್ಪಾಸ್ 40 ಹತ್ರ ಬಂದಿವಿ. ಇನ್ನು ಮುಂದೆ ಆರೋಗ್ಯ ಕಾಪಾಡ್ಕೊಳ್ಳೋದು ಇಂಪಾರ್ಟೆಂಟ್. ಇಲ್ಲಿವರೆಗೂ ಬಹಳ ಇಂಪಾರ್ಟೆಂಟ್. ದೇವ್ರು ಕಾಪಾಡಿರ್ತಾನೆ. 40 ದಾಟಿದಾವಲ್ಲ, ಈಗ 41, 42 ಆಗಿದೀವಿ. ಇನ್ನು ಮುಂದೆ ಆರೋಗ್ಯ ಕಾಪಾಡೋದು ಇಂಪಾರ್ಟೆಂಟ್. ಅದಕ್ಕೆ ಇದು ಎಕ್ಸಾಂಪಲ್.
ಅದ್ರ ಜೊತೆಗೆ ಸ್ನೇಹಕೂಟ, ಒಂದು ಸ್ವಚ್ಛಂದವಾಗಿ ಹಸಿರಿರುವಂತ ಪ್ರದೇಶದಲ್ಲಿ ನಾವೆಲ್ಲರೂ ಕೂಡಿ ಬಾಲ್ಯ ಸ್ನೇಹಿತರಿಂದ ಹಿಡಿದು ಅಪ್ ಟು ಇಲ್ಲಿ ತನಕ ಏನು ಉಳಿದಿದ್ದೇವಲ್ಲ ನಾವು ಎಲ್ಲರೂ 3 ತಿಂಗಳ ಕನಸು ಎಲ್ಲರ ಜೊತೆ ಖುಷಿಯಿಂದ ಸೇರಿ ಒಂದು ಊಟ ಮಾಡಿ ಒಂದು ಟ್ರೆಕ್ಕಿಂಗ್ ಮಾಡ್ಕೊಂಡು ನಾವು ಮನೆ ಸೇರಿದಾಗ ಒಂದು ಖುಷಿ ಇರ್ತದೆ. ಈ ಒಂದು ನೆನಪು ಹತ್ತತ್ರ 1 ವರ್ಷ 6 ತಿಂಗಳ ತನಕ ಹಂಗೆ ಮೆಲುಕು ಹಾಕ್ಲಿಕ್ಕೆ ಸಾಧ್ಯತೆ ಐತಿ. ಅದರಿಂದ ಕಾರಣ ಈಗ ಟ್ರೆಕ್ಕಿಂಗ್ ಕಮ್ಮಿ ಗುಡ್ಡದಲ್ಲಿ ನಾಟಿ ಕೋಳಿ ಸಾರು ಮುದ್ದೆ ಹೆಂಗಿರ್ತದೆ ಅಂತ ನಾವು ಟೇಸ್ಟ್ ನೋಡ್ಬೇಕಂತ ಎಲ್ಲರೂ ಡಿಸೈಡ್ ಮಾಡಿದ್ವಿ. ಹಂಗಾಗಿ ನಮ್ಮ ಸ್ನೇಹಕ್ಕೋಸ್ಕರ ಈ ಒಂದು ಊಟವನ್ನ ಏರ್ಪಡಿಸಿದ್ದಾರೆ. ಬಹಳ ಖುಷಿ ಆಗುತ್ತೆ, ತುಂಬಾನೇ ಎಕ್ಸೈಟ್ ಆಗಿದ್ದೀವಿ. ನಾವು ಡೈಲಿ ವಾಕ್ ಮಾಡ್ತೀವಿ, ಬಟ್ ಇವತ್ತು ಬೆಟ್ಟ ಹತ್ತೋದಿಲ್ಲ, ಅದು ತುಂಬಾ ಚಾಲೆಂಜಿಂಗ್ ಆಗಿದೆ. ಇವತ್ತು ಏನಾದ್ರು ಮಾಡಿ ನಾವೆಲ್ಲ ಫ್ರೆಂಡ್ಸ್ ಕೂಡ ಅದನ್ನ ಚಾಲೆಂಜ್ ಆಗಿ ತಗೊಳ್ಳೋಣ. ಜೊತೆಗೆ ಈ ತರದ ಆಕ್ಟಿವಿಟೀಸ್ಗಳು ನಮ್ಮ ಸ್ನೇಹವನ್ನ ತುಂಬಾ ಹತ್ರ ಮಾಡ್ತವೆ, ಜೊತೆಗೆ ಗಟ್ಟಿ ಮಾಡ್ತವೆ ಅಂತೇಳಿ ನನ್ನ ಅನಿಸಿಕೆ. ಈ ತರದ ಆಕ್ಟಿವಿಟೀಸ್ಗಳನ್ನ ಮುಂದೆನೂ ಕೂಡ ಮಾಡ್ತಾ ಇರಿ ಅಂತೇಳಿ ನಮ್ಮ ಫ್ರೆಂಡ್ಸ್ ಅಲ್ಲಿ ನಾನು ಕೇಳ್ಕೊಳ್ತೀನಿ ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ನಮ್ಮ ಗ್ರೂಪ್ ಅಲ್ಲಿ ಇರ್ತಕ್ಕಂಥ ನಮ್ಮ ಸ್ನೇಹಿತರು, ನಮ್ಮ ಅಕ್ಕ ಅವರೆಲ್ಲ ಬಂದಿದ್ದಾರೆ. ಅವ್ರು ಮಾತಾಡ್ಸೋಣ. ಅವ್ರು ಯಾರು ಒಬ್ರು ಗೊತ್ತು ಸಿಗ್ತಾ ಇಲ್ಲ ಈಗ ಹೇಳ್ಬೇಕಂದ್ರೆ, ಯಾಕಂದ್ರೆ ಅವರೆಲ್ಲ ವೆಸ್ಟರ್ನ್ಸ್ ಹಾಕಿದ್ದಾರೆ ಕೆಲವರು. ನೋಡೋಣ, ಒಂದ್ ರೌಂಡ್ ಬೆಟ್ಟ ಹತ್ತಿದ್ರೆ ಅವ್ರೆಲ್ಲರೂ ಗೊತ್ತು ಸಿಗ್ತಾರೆ ನಮ್ಗೆ. ಈಗ ಸದ್ಯಕ್ಕೆ ಅವ್ರು ಮಾತಾಡ್ಸೋಣ, ಬನ್ನಿ. ತಿಳ್ಕೊಳ್ರಿ ಈ ಟ್ರೆಕ್ಕಿಂಗ್ ಬಗ್ಗೆ. ನೀವು ಹಿಂದಿದ್ದೇ ಬೇಡ್ರಿ, ಭಾಷಣ ಮಾಡೋದ್ ಬೇಡ, ಈ ಟ್ರೆಕ್ಕಿಂಗ್ ಬಗ್ಗೆ ಹೇಳ್ರಿ. ಅದಲ್ರಿ ಹಿಡ್ಕೊಳ್ರಿ. ನಿಮ್ಗೆ ಏನ್ ಅನಿಸ್ತದೆ ಇದನ್ನ, ಈ ಟ್ರೆಕ್ಕಿಂಗ್ ಹೋಗೋದ್ರ ಬಗ್ಗೆ? ಸ್ನೇಹಿತರ ಜೊತೆ ಇಷ್ಟೊಂದು ಜನರ ಜೊತೆ ಹೊಂಟಿದಿರಲ್ಲ, ನಿಮ್ಗೆ ಎಷ್ಟು ಎಕ್ಸೈಟಿಂಗ್ ಐತಿ? ನೀವ್ ಎಷ್ಟು ಇಂಟ್ರೆಸ್ಟ್ ಇಂದ ಹೊಂಟಿದಿರಿ? ನಮಗೆ ನಾವು 1 to SLC ಫ್ರೆಂಡ್ಸ್ ಎಲ್ಲ ಏನ್ ಟ್ರೆಕ್ಕಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಖುಷಿ ಆಗತ್ತೆ. ಸ್ನೇಹಿತರೆಲ್ಲ ಸೇರ್ಬಿಟ್ಟು ಒಂದ್ ದಿನದ ನಮ್ಮ ಸವಿ ನೆನಪುಗಳು, ನಮ್ಮ ಕಷ್ಟ ಸುಖಗಳು, ಗುಡ್ಡ ಹತ್ತ ನಾವು ಮಾತಾಡ್ತಾ ನಮ್ಮ ಟ್ರೆಕ್ಕಿಂಗ್ ಎಂಜಾಯ್ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ನಮ್ದು 2014 ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿದೀವಿ. ಅಲ್ಲಿದ್ದ ನಮ್ಮ ಸ್ನೇಹಿತರು ಅಂದ್ರೆ ನಾವೆಲ್ಲರೂ ಹಿಂಗೆ ಇದೀವಿ, ಕೊನೆವರೆಗೂ ಅಜ್ಜಿ ಮೊಮ್ಮಕ್ಕಳಾಗೋವರೆಗೂ ಹಿಂಗೆ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಲೇಡೀಸ್ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಲೇಡೀಸ್ ಸೇರೋದು ಕಮ್ಮಿ ಫ್ರೆಂಡ್ಸ್ ಅಲ್ಲಿ. ಬಟ್ ನನ್ನ ಸ್ನೇಹಿತರು ಬೆಂಗಳೂರು, ಹುಬ್ಬಳ್ಳಿ, ಶಿವಮೊಗ್ಗ ಎಲ್ಲಾ ಕಡೆಯಿಂದನೂ ಬಂದು ಸೇರ್ತಾರೆ. ಮೊನ್ನೆ ಒಂದು ಸ್ನೇಹ ಸಮ್ಮಿಲನ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ಆಲ್ಮೋಸ್ಟ್ ಅದಕ್ಕೆ ಒಂದು 25-30 ಜನ ಹುಡುಗಿಯರು ಸೇರಿದ್ರು, ಗಂಡ್ಮಕ್ಳು ಸೇರಿದ್ರು. ಈ ಸರಿ ಮೊನ್ನೆ ಇನ್ನೊಂದು ಕಾರ್ಯಕ್ರಮ ಮಾಡಿದ್ರು, ಅದಕ್ಕೂ ಸೇರಿದ್ರು. ಪ್ರತಿ ಸಾರಿ ನಾವ್ ಏನು ಕಾರ್ಯಕ್ರಮ ಮಾಡಿದ್ರು ನಮ್ಮ ಹೆಣ್ಮಕ್ಳು ಸೇರ್ತಾರ, ಹಾಗೆ ನನ್ನ ಅಣ್ಣ ತಮ್ಮದು ಸೇರ್ತಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ ಸ್ನೇಹ ಹಿಂಗೆ ಚಿರಕಾಲ ಉಳಿಲಿ. ಎಲ್ಲರೂ ಏನೋ ಕಷ್ಟ ಸುಖ ಅಂತ ಬಂದಾಗೆ ನಾವೆಲ್ಲರೂ ಒಗ್ಗಟ್ಟಾಗಿರ್ತೀವಿ, ಖುಷಿಗೂ ಒಗ್ಗಟ್ಟಾಗಿರ್ತೀವಿ, ಕಷ್ಟಕ್ಕೂ ಒಗ್ಗಟ್ಟಾಗಿರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸ್ನೇಹಿತರೆ, ಆಸೆ ಈಡೇರಲಿ. ಯಾಕಂದ್ರೆ ಮೊಮ್ಮಕ್ಕಳ ಜೊತೆಗೆ ಮರಿ ಮೊಮ್ಮಕ್ಕಳ ಜೊತೆಗೆ ಈ ಗುಡ್ಡ ಏರೋ ಅಂತ ದೇವರ ಶಕ್ತಿ ಅವ್ರಿಗೆ ಕೊಡ್ಲಿ. ನಮ್ ಡಾಕ್ಟರ್ ಹೇಳೋದು, ನಾನ್ ಇಲ್ಲೇ ಹುಟ್ಟಿದ್ರು ಗುಡ್ಡ ಹತ್ಬೇಕನ್ನೋ ಆಸೆ ಬಹಳ ಇತ್ತು, ಹತ್ತಕ್ ಆಗಿರ್ಲಿಲ್ಲ. ಅದು ಇವತ್ ನಮ್ ಫ್ರೆಂಡ್ಸ್ ಜೊತೆ ಬಹಳ ಖುಷಿ ಕೊಡ್ತಾ ಇದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಈಗ ಸುಮ್ಮನೆ ಅದರಿಂದ ಹೆಸರು ಹೇಳಿಸ್ಬಿಟ್ರು. ನನ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಎಲ್ಲ ಫ್ರೆಂಡ್ಸ್ ಜೊತೆ ಟ್ರೆಕ್ಕಿಂಗ್ ಮಾಡ್ತಾ ಇರೋದು. ಆಲ್ರೆಡಿ ಮಾಡಿದೀವಿ ಫ್ಯಾಮಿಲಿ ಜೊತೆ, ಆಮೇಲೆ ಇನ್ನು ಮೆಂಬರ್ಸ್ ಜೊತೆ ಎಲ್ಲ. ಬಟ್ ಇವಾಗ ಫ್ರೆಂಡ್ಸ್ ಜೊತೆ ಹೋಗ್ತಾರೆ, ತುಂಬಾ ಖುಷಿ ಆಗ್ತಿದೆ. ಆಮೇಲೆ ಈ ತರ ಎಲ್ಲ ಸೇರೋದು ಅದು ಇನ್ನೂ ತುಂಬಾನೇ ಖುಷಿ. ಥ್ಯಾಂಕ್ಸ್ ನಾಗರಾಜ್ ಅವರೇ, ಥ್ಯಾಂಕ್ಸ್ ಅ ಲಾಟ್ ಅಂತ ಕೇಳ್ರಿ. ಈಗ ಒಂದ್ 3-4 ತಿಂಗಳಾಯ್ತು ಏನೋ ಗುಡ್ಡ ಹತ್ತ ಪ್ಲಾನ್ ನಾವು ಮಾಡಕ್ ಹಚ್ಚಿ. ಬಟ್ ನಮ್ಮ ಫ್ರೆಂಡ್ ಹಾಗೆ ನನ್ನ ಸೋದರ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೋದರ ಹಾಗೂ ಅವರ ಶ್ರೀಮತಿ ಶಿವ ಚಿರಂಜೀವಿ ಅಂತಂದು ಅವರಿಬ್ರು ಮುದ್ದಾದ ಮಕ್ಕಳು. ಆ ಫ್ಯಾಮಿಲಿ ಸಮೇತ ನಮ್ಮನ್ನೆಲ್ಲ ಫ್ರೆಂಡ್ಸ್ನೆಲ್ಲ ಸೇರಿಸಿ ಇವತ್ತು ಏನು ಬೆಳಗ್ಗೆ ಟಿಫನ್, ಮಧ್ಯಾಹ್ನದ ರಾಗಿ ಮುದ್ದೆ, ಕೋಳಿ ಸಾರು, ಹಾಗೆ ಹೋಳಿಗೆ ಊಟ, ಈ ತರ ಎಲ್ಲ ಅರೇಂಜ್ ಮಾಡಿ ನಮ್ಮ ಸ್ನೇಹಿತರನ್ನೆಲ್ಲ ಸೇರಿಸಿದಾನಂದ್ರೆ ನನ್ನ ಸೋದರ. ಫಸ್ಟ್ ಅವನಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ. ನಾವು ಹಲವಾಗ್ಲಲ್ಲಿ ಹುಟ್ಟಿದ್ರು, ಇಷ್ಟು ದಿವಸ ಆದ್ರೂ ಗುಡ್ಡ ನೋಡಿರ್ಲಿಲ್ಲ. ನಮ್ಮ ನಾಗಣ್ಣನ ಕಡೆಯಿಂದ ಇವತ್ತು ನಾವು ಗುಡ್ಡ ಹತ್ತಂತ ಅವಕಾಶ ಸಿಕ್ಕಿದೆ. ಸಾರಿ ಗುಡ್ಡ ನೋಡಿದೀವಿ, ಗುಡ್ಡ ಹತ್ತಿರ್ಲಿಲ್ಲ. ಬಟ್ ಇವತ್ತು ನಮ್ ನಾಗಣ್ಣ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಥ್ಯಾಂಕ್ ಯು ನಾಗಣ್ಣ, ಶಿವರಂಜನಿ. ಥ್ಯಾಂಕ್ ಯು ಸೋ ಮಚ್. ಮಾಡ ನನ್ನ ಕೈಗೆ ಬಂದು ನೋಡು ಮದನ ಮದನ ಬಿಡೆನಾ ಬಿಡೆನಾ
ಹಸಿರು ಜನರ ಬಂಡಿ ವಿಧಿಯನ ಸಾಧಿಸುವ ಬಂಡಿ ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು ಮೆಟ್ಟಿದರೆ ಕನ್ನಡವನ್ನು ಮೆಟ್ಟಬೇಕು. ಸ್ನೇಹಿತರೆ, ಈಗ ನಾವು ಟ್ರೆಕ್ಕಿಂಗ್ ಹೊರಟಿದ್ದೇವೆ, ರೆಡಿಯಾಗಿ ನಿಂತಿದ್ದೇವೆ. ಫ್ರೆಂಡ್ಸ್ ರೆಡಿನಾ? ವೀಕ್ಷಕರೇ, ಇದು ತಿಮ್ಮಪ್ಪನ ಗುಡ್ಡ ಅಂತ ಹೇಳಿ. ಈ ತಿಮ್ಮಪ್ಪನ ಗುಡ್ಡ ನಾವು ಈ ಟ್ರೆಕ್ಕಿಂಗ್ ಇವತ್ತು ನಾವು ಹೊಂಟಿರೋದು ಇದೇ ಗುಡ್ಡ. ಇದೇನೋ ಇಲ್ಲಿ ಫಿಲ್ಟರ್ ನೀರಿಗೆ ಇದನ್ನ ದಾರಿ ಮಾಡಿದ್ದಾರೆ. ಇಷ್ಟೊಂದು ಸುಗಮವಾಗಿಲ್ಲ ಆದಿ. ನಾವಿಲ್ಲಿ ಲೆಫ್ಟಿಗೆ ವೈಡ್ ದಾರಿಗೆ ಹೋಗ್ತಾ ಇದ್ದೀವಿ. ಇನ್ನು ಲೆಫ್ಟಿಗೆ ಟರ್ನ್ ಆದ ನಂತರ ಅಲ್ಲಿ ಒಂದು ಐತಿಹಾಸಿಕ ಕೋಟೆ ಇದೆ, ಕದಂಬರ ಕಾಲದ್ದು. ಮಯೂರ ವರ್ಮ ಕಟ್ಟಿದಂಥ ಕೋಟೆ ಇದೆ. ಇಂಥ ಒಂದು ಕೋಟೆನ ನಾವಿವತ್ತು ಮುಟ್ಟಿ ಅದನ್ನ ನೋಡ್ಕೊಂಡೆ ಬರೋಣ. ಅದನ್ನ ಮುಟ್ಟಿದವ್ರಿಗೆ ಪುಣ್ಯವಂತರು ಅಂತ ಹೇಳ್ಬೋದು. ಯಾಕಂದ್ರೆ ಐತಿಹಾಸಿಕ ಕೋಟೆ ಇವತ್ತು ನಾವು ಅವರು ಅಡ್ಡಾಡಿದಂಥ ಜಾಗದಲ್ಲಿ ನಾವು ಇವತ್ತು ಅಡ್ಡಾಡ್ತಾವಂದ್ರೆ ಅದು ನಮಗೆ ಬಹಳ ಒಂದು ಇದಂತ ಹೇಳ್ಬೋದು. ಬನ್ನಿ ಹೋಗ್ತಾ ಇದಾವೆ, ನೋಡೋಣ ಎಲ್ಲೆಲ್ಲಿ ಹೋಗ್ತಾರೆ. ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡ್ಬೇಕು. ಇಲ್ಲಿ ಕೆಲವರು ವೀಕ್ ಅದಾರ, ಅವ್ರ ಕೈಲಿ ಇಲ್ಲಿ ಈ ರೂಟಲ್ಲಿ ಹತ್ತಕ್ಕಾದ್ರೆ ಮಾತ್ರ ಆ ಬುರ್ಜ್ ಆಗ್ಲಿ, ಆ ಗೋಡೆಗಳಾಗ್ಲಿ, ಆ ಒಂದು ಕೋಟೆಯ ಅವಶೇಷಗಳನ್ನ ನಾವು ತೋರಿಸ್ತೇವೆ. ನೋಡ್ರಿ, ಇದು ನೋಡಕ ದೂರದಿಂದ ನೋಡಿದ್ರೆ ಬಹಳ ಇಳಿಜಾರು ಪ್ರದೇಶ ಅನ್ಸುತ್ತೆ. ಬಹಳ ಕಡದಾಗೈತಿ ಇದು ಬೆಟ್ಟ. ಇದ್ರಲ್ಲಿ ಹೋದ್ರೆ ಮಾತ್ರ ಅದು ಟ್ರೆಕ್ಕಿಂಗ್ ಅಂತ ಹೇಳಕ್ ಆಗದು. ಪಕ್ಕ ವೈಡ್ ಆದಿ ಇದು. ಬಾ, ಯಾವ್ದಾ ದಣಿಬೇಕು. ಕುಡಿಯೋ ನೀರಿನ ವ್ಯವಸ್ಥೆ, ಹೊಳೆ ನೀರನ್ನ ಫಿಲ್ಟರ್ ಮಾಡಿ ಹಳ್ಳಿಗಳಿಗೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ. ಇದು ಅಲ್ವಾಲ್ ಪಂಚಾಯತಿಯಿಂದ ಸರಬರಾಜು ಆಗಿರೋದು. ಈ ಅದರ ಅಲ್ವಾಲ್ ಪಂಚಾಯತಿ ಎಷ್ಟು ಹಳ್ಳಿಗಳು ಇಲ್ಲಿ ಸೇರ್ತಾವ ಅಷ್ಟು ಹಳ್ಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ನಮ್ಮ ವಾರ್ಡ್ ಮೆಂಬರ್ ಅದರ, ಇಲ್ಲಿ ಪಂಚಾಯತಿಯಿಂದ ಆರಿಸಿಕೊಂಡಂತ ಮೆಂಬರ್ ಇವರು. ಕಣಿವೆ ಮತ್ತು 21 ಹಳ್ಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇದೆ. ಗರ್ಗುಡಿ ಮತ್ತು ಹಲವಾಗಲು ರಿವರ್ ಏನಿದೆ ಅಲ್ಲ, ಅಲ್ಲಿಂದ ರಾ ವಾಟರ್ ಬಂದು ಫಿಲ್ಟರ್ ಆಗಿ ಎಲ್ಲಾ ಹಳ್ಳಿಗಳಿಗೆ ಫಿಲ್ಟರ್ ನೀರು ವ್ಯವಸ್ಥೆ ಇದೆ. ಪ್ರತಿಯೊಂದು ಹಳ್ಳಿಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ, ಫಿಲ್ಟರ್ ನೀರು ಇರಲಿ ಅನ್ನೋ ಉದ್ದೇಶದಿಂದ ಕಣಿವೆ ಮತ್ತು 21 ಹಳ್ಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ.
ಇದು ತಿಮ್ಮಪ್ಪನ ಗುಡ್ಡ ಅಂತ ಹೇಳಿ. ಈ ತಿಮ್ಮಪ್ಪನ ಗುಡ್ಡದ ಈ ಒಂದು ವ್ಯೂ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತೈತೆ. ಏನೋ ಒಂದ್ ಸ್ವಲ್ಪ ಎದುರಾಕತೆ. ಟ್ರೆಕ್ಕಿಂಗ್ ಅಂದ್ರೆ ಹಿಂಗ್ ಇರ್ಬೇಕು. ಸ್ವಲ್ಪ ಕಷ್ಟ ಆದ್ರೂ ಪರವಲ್ಲ, ಒಳ್ಳೆ ಮಜಾ ಐತಿ ಹತ್ತೋದಕ್ಕೆ. ನೋಡ್ರಿ ಇದು ಆ ಕಡೆ ಮ್ಯಾಕ್ ತೋರ್ಸಿ. ನೋಡ್ರಿ ಎಂತೆಂತ ರಾಕ್ ಕಲ್ಲುಗಳಿದಾವ. ಅದ್ ನೋಡ್ಬೇಕು ಅದನ್ನೆಲ್ಲ, ಒಳ್ಳೆ ಚೆನ್ನಾಗಿದೆ. ಅಲ್ಲಿ ಮ್ಯಾಲ ಕೋಟೆ ಐತಿ. ಕೋಟೆಯ ಅವಶೇಷಗಳದಾವ ಇಲ್ಲಿ. ಕಾವಲು ಗೋಪುರಗಳಾಗ್ಲಿ, ಗೋಡೆಗಳಾಗ್ಲಿ ಕದಂಬರ ಕಾಲದ ನ್ಯಾಚುರಲ್ ಕಲ್ಲಿಂದ ಕಟ್ಟಿರೋದು. ಅದು ಯಾವುದೇ ಚೌಕಾಕಾರದ ಕಲ್ಲು ಉಪಯೋಗಿಸಿಲ್ಲ ಅವರು. ಕಲ್ಲು ಮತ್ತು ಮಣ್ಣು, ಕಲ್ಲು ಮಣ್ಣು ಉಪಯೋಗಿಸಿ ಕಟ್ತಕ್ಕಂಥ ಕೋಟೆಗಳೇನು ಏನಾರ ಅವಶೇಷಗಳು ಇದ್ರೆ ಅದು ಕದಂಬರ ಕಾಲ ಅಂತ ನಾವು ತಿಳ್ಕೊಬೇಕು. ಯಾಕಂದ್ರೆ ಈ ವಿಜಯನಗರ ಕಾಲದ ನಂತರ ಗಾರೆ ಸುಣ್ಣ ಬಳಸಿ ಕೋಟೆ ಕಟ್ಟತಕ್ಕಂತ ಒಂದು ಮೆಥಡ್ ಬಂದಿದ್ದು. ಇದು ಮಾತ್ರ ಕದಂಬರ ಕಾಲದ್ದು, 100% ಕದಂಬರ ಕಾಲದಾಗ ನಿರ್ಮಾಣ ಆದಂತ ಕೋಟೆ ಇದೆ. ಇಲ್ಲಿಗೆ ಏನಿಲ್ಲ ಅಂದ್ರೆ ಇದು ಒಂದು 4 ರಿಂದ 5ನೇ ಶತಮಾನದಲ್ಲಿ ನಿರ್ಮಾಣ ಆಗಿದ್ದಿದೆ ಕೋಟೆ. ಯಾಕಂದ್ರೆ ಕಲ್ಲು ಮಣ್ಣು ಉಪಯೋಗಿಸಿ ಕಟ್ಟಿರ್ತಕ್ಕಂಥ ಕೋಟೆಗಳು ಕದಂಬರ ಕಾಲದ ಅಂತ ಹೇಳ್ತಾರಲ್ಲ, ಆ ಒಂದು ಇದನ್ನ ಹಿಡ್ಕೊಂಡು ನೋಡಿದ್ರೆ ಇದು ಕದಂಬರ ಕಾಲದ ಕೋಟೆ. ಯಾಕಂದ್ರೆ ಇದು ಜನ ನಿಬಿಡ ಪ್ರದೇಶ ಇದು, ಹಂಗಾಗಿ ಇಲ್ಲಿ ಅವಶೇಷಗಳು ಇನ್ನೂ ಇಷ್ಟೊಂದು ಉಳ್ಕೊಂಡದಾವ ಅಂತ ಹೇಳ್ಬೋದು. ಹೆಚ್ಚಾಗಿ 99% ಎಲ್ಲ ನಾಶ ಆಗಿದಾವು ಆಗಿನ ಕಾಲದಾಗ ಕಟ್ಟಿರ್ತಕ್ಕಂಥ ಕೋಟೆಗಳು. ನೋಡ್ರಿ ಇದು ಇಲ್ಲಿಂದ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಹಲವಾಗ್ಲು ಊರಲ್ಲಿ ಒಂದು ಕೋಟೆ ಇದೆ. ಹಲವಾಗ್ಲು ಕೋಟೆನ ಕಟ್ಟೋಕೆ ಇಲ್ಲಿಂದನೇ ಕಲ್ಲು ಸರಬರಾಜು ಮಾಡಿದಾರೆ ಅವಾಗ ಕದಂಬರ ಕಾಲದಲ್ಲಿ. ನೋಡ್ರಿ ಇದನ್ನೆಲ್ಲ ತೋರಿಸಿದೆ. ಇದು ಆಗಿನ ಕೋಟೆ ಕಟ್ಟಿರ್ತಕ್ಕಂಥ ಒಂದು ಇದು ನೋಡ್ರಿ, ಇದು ಸ್ಟ್ರಕ್ಚರ್ ಗೊತ್ತಾಗುತ್ತೆ ನಿಮಗೆ. ಇವೆಲ್ಲ ಕಾವಲು ಗೋಪುರಗಳು ಇವು, ಹಿಂಗದ ಮುಂದೆ ಅದಾವ ಕಾವಲು ಗೋಪುರಗಳು ತೋರಿಸ್ತೇನೆ. ಇಲ್ಲಿಂದ ಕಲ್ಲನ್ನ ಕೆಡವಿ ಅಲ್ಲಿ ಕೆಳಗ್ ಬಂದ್ಮೇಲೆ ಆನೆ ಬಂಡಿಗಳ ಮೂಲಕ, ಎತ್ತಿನ ಬಂಡಿಗಳ ಮೂಲಕ ಅವನ್ ಕಲ್ಲುಗಳನ್ನ ತಗೊಂಡೋಗಿ ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ಹಲವಾಗ್ಲಿದೆ. ಇದು ಹಲವಾಗ್ಲ ತೋರ್ಸದೆ, ಅದು ಹಲವಾಗ್ಲದು. ಅಲ್ಲಿ ಕೋಟೆ ಕಟ್ಟಿದ್ರ, ಇದೇ ಕಲ್ಲಿಂದ ಕಟ್ಟಿದ್ರ, ಇದೇ ಕೆಂಪು ಕಲ್ಲಿಂದಾನೆ. ಯಾಕಂದ್ರೆ ಕದಂಬರ ಉಪಯೋಗಿಸ್ತಕ್ಕಂಥ ಕಲ್ಲುಗಳು ಯಾವಪ್ಪ ಅಂದ್ರೆ ಇವೇ, ಚೌಕಾಕಾರದ ಕಲ್ಲಲ್ಲ ಇವು. ಎಂತ ಕಲ್ಲುಗಳು ಸಿಗ್ತಾವ ಅದೇ ಕಲ್ಲಿಂದ ಮಣ್ಣು, ಆ ಕಲ್ಲಿಂದನ ನಿರ್ಮಾಣ ಮಾಡಿರ್ತಕ್ಕಂಥ ಕೋಟೆ ಇದು. ಹಂಗಾಗಿ ಇವು ಅತಿ ಹೆಚ್ಚಿನ ಕಾಲ ಬಾಳಿಕೆ ಇಲ್ಲ. ಇವು ಜನಗಳಿಗೆ ಈಸಿಯಾಗಿ ಇದನ್ನ ನಾಶ ಮಾಡ್ಬೋದು. ಕಲ್ಲು ಮಣ್ಣು ಉಪಯೋಗಿಸಿದಂತ ಇದನ್ನ ನೋಡ್ರಿ ಎಲ್ಲ ಇಲ್ಲಿಂದ ಸಾಕಷ್ಟು ಕಲ್ಲುಗಳನ್ನೆಲ್ಲ ತಗೊಂಡೋಗಿ ಅಲ್ಲಿ ಕೋಟೆ ಕಟ್ಟಿದಾರೆ. ಒಂದೊಂದು ಏನಿಲ್ಲ ಅಂದ್ರೆ 10-20 ಟನ್ ವೇಟ್ ಬರ್ತಕ್ಕಂಥ ಕಲ್ಲುಗಳನ್ನ ಊರಲ್ಲಿ ಕೋಟೆ ಕಟ್ಟಿದ್ದಾರೆ. ಅವು ಇನ್ನೂ ಇವತ್ತಿಗೆ ಅವಶೇಷಗಳದಾವು. ಒಂದು ನಾನು ಅಲ್ಲಿ ಕಲೇಶ್ವರ ದೇವಸ್ಥಾನ ಅಂತ ಇದೆ, ಅದನ್ನ ವಿಡಿಯೋ ಮಾಡಿದಾಗ ಆ ಕೋಟೆನ ನಾನು ನಿಮಗೆ ತೋರಿಸ್ತೇನೆ. ಅಲ್ಲಿ ಒಂದು ಏನಿಲ್ಲ ಅಂದ್ರೆ ಒಂದು 30% ಅಷ್ಟೇ ಉಳಿದಿರೋದು ಕೋಟೆ ಅವಶೇಷಗಳು. ಈಗೆಲ್ಲ ಅದನ್ನೆಲ್ಲ ಕೆಡಿಕೊಂಡು ತಮ್ಮದೇ ಆದ ಒಂದು ಕಾಂಕ್ರೀಟ್ ನಿರ್ಮಿತ ಬಿಲ್ಡಿಂಗ್ ಗಳನ್ನ ಮಾಡ್ಕೊಂಡಿದ್ದಾರೆ. ಈ ತರ ಹಿಂಗ್ ಉದ್ದಕ್ಕೂ ಸುತ್ತಲೂ ಕಾವಲು ಗೋಪುರಗಳು ಇದಾವೆ. 3 ಸುತ್ತಿನ ಕೋಟೆ ಇಲ್ಲಿರೋದು. ಈ ಬೆಟ್ಟದ ಮೂಲಕ ತುದಿಗೊಂದು, ಸೆಂಟ್ರಿಗೊಂದು, ಕೆಳಗೊಂದು 3 ಸುತ್ತು ಕೋಟೆಗಳಿದಾವೆ. ತೋರಿಸ್ತಾನೆ ನಮ್ಗೆ. ನಾವು ಪುಣ್ಯ ಮಾಡಿರ್ಬೇಕಿಂತ ಕೋಟೆಗಳು ಇವತ್ತಿಗೆ ನಾವು ಟಚ್ ಮಾಡ್ತಾವ ಅಂದ್ರೆ ನಿಜವಾಗ್ಲೂ ನೀವು ಬನ್ನಿ. ಇದು ಒಳ್ಳೆ ಟೂರಿಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಯಾಕಂದ್ರೆ ಕದಂಬರ ಕಾಲದ ಕೋಟೆನ ನಾವು ನೋಡ್ಬೋದು. ಅಷ್ಟು ಸುಂದರವಾದ ವಿಹಂಗಮನ ನೋಟ ಇದೆ ನೋಡ್ರಿ. ಇಲ್ಲಿ ಇದು ತುಂಗಾಭದ್ರಾ ನದಿ, ಈ ಮೂಲಕ ಆದ ಕುರುವತ್ತಿ, ಮೈಲಾರ ಆ ರೂಟ್ಗೆ ಹೋಗಿದೆ ಇದೆ. ನೋಡ್ರಿ ಎಷ್ಟು ವಿಚಿತ್ರವಾಗಿ ಕಾಣಿಸ್ತೈತೆ ಇಲ್ಲಿ. ಸೂಪರ್, ಇಲ್ಲಿನ ವ್ಯೂ ಸೂಪರ್. ನಾವು ಬಂದಿವಲ್ಲ ಆ ದೇವಸ್ಥಾನ ಇದೆ, ತಿಮ್ಮಪ್ಪನ ದೇವಸ್ಥಾನ ಅಂತ ಹೇಳಿ. ಆ ದೇವಸ್ಥಾನ ತಿಮ್ಮಪ್ಪನ ಗುಡ್ಡ ಅಂತ ಹೇಳ್ತಾರೆ. ನೆಕ್ಸ್ಟ್ ಸ್ಥಳೀಯರೆಲ್ಲ ಚಕ್ರಕಲ್ ಗುಡ್ಡ ಅಂತ ಹೇಳ್ತಾರೆ. ಐತಿ ತೋರ್ಸು ಒಂದ್ಸರ, ತಳಗಳು ತೋರ್ಸು. ತಳದ ಕಲ್ಲು ನೋಡ್ರಿ, ಕಲ್ಲು ಎಂತೆಂತ ದೊಡ್ಡ ಕಲ್ಲುಗಳನ್ನ ಅವ್ರು ಬಳಸಿದಾರ, ಅವನ್ನೆಲ್ಲ ಹೇಗೆ ಅವನ್ನ ಇದನ್ನ ಮಾಡಿ ಸ್ಥಳಾಂತರಿಸಿದಾರ ಅನ್ನೋದನ್ನ ನಾವು ಇವತ್ತು ನಿಜವಾಗ್ಲೂ ಊಹೆ ಮಾಡಕ್ ಆಗಲ್ಲ. ಅಷ್ಟೊಂದು ದೊಡ್ಡ ದೊಡ್ಡ ಕಲ್ಲುಗಳನ್ನ ಅವರು ಯಾವ ಶೇಪಲ್ಲಿ ಕಟ್ಟಿದ್ದಾರೆ, ಮಟ್ಟ ಇಟ್ಕೊಂಡೆ ಇಂಥ ಕಲ್ಲುಗಳನ್ನ ಯಾವ ರೀತಿಯಾಗಿ ಇಟ್ಟಿದ್ದಾರೆ ನೋಡ್ರಿ. ನೋಡ್ರಿ ಆ ಕಲ್ಲು ತೋರ್ಸಿ, ಎಲ್ಲ ದೊಡ್ಡ ದೊಡ್ಡ ಬಂಡೆಗಳನ್ನ. ಇವು ಒಂದೊಂದು ಏನಿಲ್ಲ ಅಂದ್ರೆ 2 ಟನ್ 3 ಟನ್ 10 ಟನ್ನಿನ ಭಾರದ ಕಲ್ಲುಗಳನ್ನ ಯಾವ ತರ ಜೋಡಿಸಿದಾರೆ ನೋಡಿ. ಈ ಶೈಲಿನೇ ಕದಂಬರ ಕಾಲದ ಕೋಟೆಯ ಒಂದು ಶೈಲಿ. ಇದು ಕದಂಬರ ಕಾಲದಾಗ ರಚಿತವಾದಂತ 3 ರಿಂದ 4 ಮತ್ತು 5ನೇ ಶತಮಾನದಲ್ಲಿ ನಿರ್ಮಾಣ ಆದಂತ ಕೋಟೆ ಇದು. ನೋಡ್ರಿ ಮಣ್ಣು ಕಲ್ಲು ಬಿಟ್ರೆ ಅವ್ರು ಯಾವ್ದನ್ನು ಬಳಸಿಲ್ಲ. ಅದು ಬೇರೆ, ಇದನ್ನ ಶೇಪ್ ಮಾಡಕ್ ಹೋಗಿಲ್ಲ ಅವ್ರು ಕಲ್ಲುಗಳನ್ನ. ಕದಂಬರ ಕಾಲದ ಯಥೇಚ್ಛವಾದ ಕೋಟೆಗಳನ್ನ ಶೇಪ್ ಮಾಡಕ್ ಹೋಗಲ್ಲ. ಅವ್ರು ಇರ್ತಕ್ಕಂಥ ಕಲ್ಲುಗಳನ್ನ ಅವರು ಯೂಸ್ ಮಾಡಿದ್ದಾರೆ. ಬನ್ನಿ ನೋಡ್ರಿ, ಇಷ್ಟೊಂದು ಕ್ರಿಟಿಕಲ್ ಆಗಿ ಇದು ಒಂದು ಟ್ರೆಕ್ಕಿಂಗ್.
ಟ್ರೆಕ್ಕಿಂಗ್ ಈಗ ಒಳ್ಳೆ ಪ್ಲೇಸ್ ಇದೆ. ಹೇಳ್ಬೇಕಂದ್ರೆ ವಯಸ್ಕರು ಬಂದು ಇಲ್ಲಿ ಟ್ರೆಕ್ಕಿಂಗ್ ಒಳ್ಳೆ ಎಂಜಾಯ್ ಮಾಡಬಹುದು. ಸ್ವಲ್ಪ ಮಕ್ಕಳಿಗಾಗ್ಲಿ ಹೆಣ್ಮಕ್ಳಿಗಾಗ್ಲಿ ಸ್ವಲ್ಪ ಕಷ್ಟ ಅನಿಸ್ಬೋದು. ಇಂಟ್ರೆಸ್ಟ್ ಇದ್ದವ್ರು ಬಂದು ಯಾರಾದ್ರೂ ಮಾಡ್ಬೋದು. ಲೇಡೀಸ್ ಬರ್ಬೋದು, ಜೆಂಟ್ಸ್ ಬರ್ಬೋದು. ನೋಡಿ ಹುಷಾರಿಲ್ಲತ್ತ ರಾಕ್ ತೋರ್ಸ ಹಿಂಗ್ ಬಂದ್ ನಿಂತ ವಾಪಸ್ ರಾಕ್ ತೋರ್ಸ, ಮ್ಯಾಲಿಂದ ತೋರ್ಸ, ಎಲ್ಲ ಹಿಂಗ ವಿಡಿಯೋ ಹಿಂಗ್ ಮಾಡ್ಕ ಕ್ಲೀನ್ ಆಗಿ ನಿಧಾನಕ್ಕೆ ಹಿಂಗ್ ಬರ್ಬೇಕು ನೋಡಿ. ಹಿಂಗ ಬಾನಮ್ಮ, ಇಲ್ಲೇನ್ ಮಾಡ್ತೀಯ? ಪಬ್ಬಿ ಅಲ್ಲಮ್ಮ, ಹಿಂಗ್ ಹೋಗ್ತಾವ ನಾವು. ಹಿಂಗ ಹೋಗೋದು ಆ ಕಡೆಗೆ. ಮಂಜು, ಆ ಕಡೆ ಹಿಂಗ್ ಹೋಗಕೈತ ರೋಡ್. ಹಾ ಪಾಂಪಿ ಇಲ್ಲೇ ನಾಗರಾಜನ್ ಮಗಳು ಇಲ್ಲೇ ನಿಂತು ತಡೆಯಪ್ಪ. ಅಲ್ಲಪ್ಪ ಅಲ್ಲಿ ದಾರಿ ಇಲ್ಲ ಹಿಂಗ್ ಹೋಗಕ್ಕ. ಅಲ್ಲಪ್ಪ ಹಿಂಗ ಆ ಕಡೆ ಹಿಂದಕ್ ಹೋಗಕ್ಕ. ತಡಿ ಹಿಡ್ಕೋಬೇಕು, ಕ್ಲೀನ್ ಆಗಿ ಹಿಡ್ಕೋಬೇಕು. ಸ್ವಲ್ಪ ಇದಲ್ಲ ಮತ್ತೆ ಮ್ಯಾಲೆ ಐತೆ, ಮ್ಯಾಲೆ ಹೋಗ್ಬೋದಾ? ಏನ್ ಬಿಡ, ಏನಂತ ನೋಡಿದ್ರಿ ಏನ ವೇಸ್ಟ್ ಆಗಲ್ಲ. ವೀಕ್ಷಕರೇ, ಇದು ವ್ಯೂ ಪಾಯಿಂಟ್ ಇದೆ. ತಿಮ್ಮಪ್ಪನ ಗುಡ್ಡದ ತುದಿಯಲ್ಲಿದ್ದಾವೆ. ಅಲ್ಲ ನಮ್ಮ ಸ್ನೇಹಿತರು ಹತ್ತದ ನೋಡಿ.
ಬಹಳ ಕಷ್ಟದ ಒಂದು ಹಾದಿ ಇದೆ. ಜೆಂಟ್ಸ್ ಬರ್ಬೋದು, ಲೇಡೀಸ್ ಮಾತ್ರ ಸ್ವಲ್ಪ ಕಷ್ಟ ಅನಿಸ್ಬೋದು. ಬೇರೆ ದಾರಿಗಳು ಅದಾವ, ಹತ್ಬೋದು, ಅಲ್ಲಿ ಚೆನ್ನಾಗಿರೋ ದಾರಿಗಳು. ಇದನ್ನ ಮತ್ತೆ ಈ ತರ ಗುಡ್ಡ ಹತ್ತಕ್ಕಾಗಲ್ಲ ಅಂತ ನೀವು ತುಂಬ ತಿಳ್ಕೊಬೇಕು. ಇಲ್ಲಿ ನಾವು ಟ್ರೆಕ್ಕಿಂಗ್ ಈ ಉದ್ದೇಶ ಇಲ್ಲಿ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ಬಂದಿದ್ದೇವೆ. ಇಲ್ಲಿ ಹಿಂದ್ಗಡೆಗೆ ಹೋದ್ರೆ, ಈ ಕಡೆ ಹಿಂದ್ಗಡೆಗೆ ಹೋದ್ರೆ ಅಲ್ಲಿ ಹಾದಿ ಸುಗಮವಾಗೈತೆ, ಚೆನ್ನಾಗಿ ಹತ್ಬೋದು. ಲೇಡೀಸ್ ಎಲ್ಲ ಹತ್ಬೋದು, ಮಕ್ಕಳು ಹತ್ಬೋದು, ಚೆನ್ನಾಗೈತೆ ನೋಡ್ರಿ. ಇದು ಸೂಪರ್ ಆಗೈತೆ. ಇದು ತುಂಗಾಭದ್ರಾ ನದಿ. ಸೂಪರ್ ಆಗೈತೆ. ಎಲ್ಲ ನಿರ್ಮಾಣ ಆಗಿರೋದು ಇದೇ ಕಲ್ಲಿಂದನ. ಇಲ್ಲಿಂದನ ಕಲ್ಲು, ಇದೇ ತುದಿ ಕಲ್ಲಿನ ಈ ರಾಕ್ಗಳು ನೋಡ್ರಿ, ಗೊತ್ತಾಗುತ್ತೆ. ಇದೇ ಕಲ್ಲಿಂದನ ಹಲವಾರು ಊರಲ್ಲಿ ಇರ್ತಕ್ಕಂಥ ಕೋಟೆ ನಿರ್ಮಾಣ ಮಾಡಿರೋದು. ನೆಕ್ಸ್ಟ್ ಈ ಗುಡ್ಡದ ಸುತ್ತಮುತ್ತ 3 ಸುತ್ತಿನ ಕೋಟೆ ಐತೆ. ಆ ಕೋಟೆ ನಿಮಗೆ ಅವಶೇಷಗಳು ಸಾಧ್ಯ ಸುತ್ತಲೂ ಇದಾವೆ. ಈಗ ನಾವು ಅಲ್ಲೇ ಬಂದ್ವಿ. ವಿಡಿಯೋದಲ್ಲಿ ನೋಡೋದ್ಕನ್ನ ರಿಯಲ್ ಆಗಿ ಬಂದ್ರೆ ತುಂಬಾ ಚೆನ್ನಾಗಿ ನಾವು ಇದನ್ನ ಎಂಜಾಯ್ ಮಾಡ್ಬೋದು. ಯಾಕಂದ್ರೆ ಈ ವಿಡಿಯೋದಲ್ಲಿ ತೋರ್ಸಕ ಕ್ಯಾಮ್ರಾ ಹಿಡ್ಕೊಳಕ್ ಆಗಲ್ಲ. ಹೇಳ್ಬೇಕಂದ್ರೆ ನಾವೆಲ್ಲ ನೀಟಾಗಿ ಕೈ ಹಿಡ್ಕೊಂಡು ಹತ್ಬೇಕಂದ್ರೆ ಬಹಳ ಇಲ್ಲಿ ಹುಷಾರಿಂದ ಹತ್ಬೇಕಾಗುತ್ತೆ. ಹಂಗಾಗಿ ನಾವು ಇದನ್ನ ಕ್ಯಾಪ್ಚರ್ ಮಾಡಕ್ ಆಗ್ತಿಲ್ಲ. ಇದನ್ನ ನೋಡ್ರಿ, ಈ ತರ ಕಲ್ಲುಗಳು ಯಾವ ತರ. ಇದು ವ್ಯೂ ಪಾಯಿಂಟ್. ಅನ್ಸುತ್ತೆ ಈ ಕಡೆ ಎಲ್ಲ ಫ್ಯಾನ್ಗಳು ಅದಾವ. ನೋಡ್ಬೋದು ಫ್ಯಾನ್ಗಳು. ಅಲ್ಲಿ ಹಲವಾರು ಮಲ್ಲಿಕಾರ್ಜುನ್ ಅಂತ ಹೇಳಿ, ಅದು ಯಾವ ದೇವಸ್ಥಾನ ಅಲ್ಲಿ ದೇವಸ್ಥಾನದ ಹತ್ರ ಇರ್ತಕ್ಕಂಥ ಒಂದು ಬಸವನ ಹೆಜ್ಜೆಯಲ್ಲಿ ಯಾವಾಗ್ಲೂ ಎನಿ ಅಂದ್ರೆ ಬೇಸಿಗೆ ಕಾಲದಲ್ಲಿ ಕೂಡ ಸಾಕಷ್ಟು. ಆದ್ರೆ ಇದ್ರದ್ದು ಒಂದು ಬಹಳ ವ್ಯತ್ಯಾಸ ಐತಿ. ಹಾಲು ಬಾಗಿಲು ಅಂತ ಹೇಳಿಂದ ಸ್ಟಾರ್ಟ್. ಔಷಧಿ